ಸಂಗೀತ ವೆರಿ ಸ್ಟ್ರಾಂಗ್ ಇಲ್ಲಿವರೆಗೂ ಅವ್ರು ಏನು ಮಾಡಿದಾರೋ ಅದೆಲ್ಲ. ಬಿಗ್ ಬಾಸ್ ಸೀಸನ್ 10 ನೋಡ್ತೀರಾ ಅಲ್ವಾ? ಹಾಂ ನೋಡ್ತೀವಿ. ಓಕೆ, ಯಾರು ವಿನ್ನರ್ ಆಗ್ಬೋದು ಮ್ಯಾಮ್ ಈ ಸಲ? ಅಕಿರು ಒಂದು ನಿಮಿಷ ಇರು. ಯಾರು ವಿನ್ನರ್ ಆಗ್ಬೋದು ಈ ಸಲ? ಸಂಗೀತ. ಯಾಕೆ? Because she was a very strong girl, because she was fighting with everybody, no? Whatever she was wrong, no? That time she was raised the voice also, because in home she was from day 1 to till today she was very strong. Compared to all, I'm saying she was a strong. That's why she was a winner. ಓಕೆ, ಸೊ ಏನಪ್ಪ ಅಂದರೆ ನೀವು ಹೇಳ್ದಂಗೆ ಸ್ಟ್ರಾಂಗ್ ಆಗಿದ್ದಾರೆ ಅಂತ ಹೇಳ್ತಾ ಇದ್ದೀರಾ. ಸೊ ಏನಪ್ಪ ಅಂದರೆ ಇನ್ನು ಯಾರಾದರೂ ಅಗ್ರೆಸಿವ್ ಆಗಿ ಚೆನ್ನಾಗಿ ಆಡ್ತಾ ಇರಬೇಕಾದ್ರೆ ಅವ್ರ ಹತ್ರ ಹೋಗಿ ಜಗಳ ತೆಗಿತಾರಲ್ವಾ, ಅದು ಸರಿನಾ? ಅಗ್ರೆಸಿವ್ ಅಂತ ಏನಿಲ್ಲ. ಅವರಿಗೆ ಯಾರಾದರೂ ಅವರಿಗೆ ಬ್ಲೇಮ್ ಮಾಡಿದಾಗ, ಅವರಿಗೆ ತಪ್ಪು ಅಂತ ಪೋಟ್ರೆ ಮಾಡಿದಾಗ ಮಾತ್ರ ಅವರು ವಾಯ್ಸ್ ರೈಸ್ ಮಾಡೋದು ತಾನೆ. ಬೇಕು ಅಂತ ಹೋಗಿ ಯಾರಿಗೂ ಅವರು ವಾಯ್ಸ್ ರೈಸ್ ಮಾಡಿದ್ದು ಆಗಲಿ ಅಥವಾ ತಪ್ಪು ಅಂತ ಮಾಡಿರೋದಾಗಲಿ ನಾನು ಅನ್ಕೊಂಡಿಲ್ಲ. ಇಲ್ಲಿವರೆಗೂ ಅವ್ರು ಏನು ಮಾಡಿದಾರೋ ಅದೆಲ್ಲ ಸರಿ ಅಂತಲೇ ಕಾಣಿಸ್ತಾ ಇದೆ ಆಚೆ ಕಡೆಗೆ. ಸೊ ಶಿ ಈಸ್ ನಾಟ್ ಎ ರಾಂಗ್ ಫಾರ್ ಮೀ. ಓಕೆ, ಇನ್ನು ಇಬ್ಬರು ಲೇಡೀಸ್ ಇದ್ದಾರಲ್ವಾ? ಇದ್ದಾರೆ, ಬಟ್ ಕಂಪ್ಯಾರಿಟಿವ್ಲಿ ಸಂಗೀತ ಅಷ್ಟು ಸ್ಟ್ರಾಂಗ್ ಅಂತ ಅನಿಸಿಲ್ಲ. ಎಲ್ಲದರಲ್ಲೂ ನೋಡಿದರೆ ಶಿ ವಾಸ್ ಅ ವೆರಿ ಸ್ಟ್ರಾಂಗ್ ಗರ್ಲ್. ಅವರೇ ಏನಕ್ಕೆ ಬರಬೇಕು ನಿಮ್ಮ ಪ್ರಕಾರ? ಫಸ್ಟ್ ಡೇಯಿಂದ ನೋಡ್ತಾ ಇರೋದ್ರಿಂದ ಹೇಳ್ತಾ ಇದ್ದೀನಿ, ಎಲ್ಲದರಲ್ಲೂ ಇನ್ವಾಲ್ವ್ ಆಗ್ತಾರೆ. ತಪ್ಪು ಅಂತ ಹೇಳಿದಾಗ ತಪ್ಪು ಅಂತ ಹೇಳ್ತಾರೆ. ಯಾರ ಜೊತೆನೂ ಅಷ್ಟು ಮೀನ್ಸ್ ಹೆಂಗೆ ಎಮೋಷ್ನಲಿ ಅಟ್ಯಾಚ್ ಆಗಲ್ಲ, ಅಲೋನಾಗಿ ಆಡ್ತಾ ಇದ್ದಾರೆ ಅಂತ ಅನಿಸುತ್ತೆ. ಮೊನ್ನೆ ಏನಪ್ಪ, ಸೊ ಸಂಗೀತ ಅವ್ರಕಿನ್ನ ಸ್ಟ್ರಾಂಗ್ ಆಗಿ ಇನ್ನೂ ಬೇರೆ ಆಟಗಾರರು ಇದ್ದಾರಲ್ವಾ? ಕಾರ್ತಿಕ್ ಇದ್ದಾರೆ. ಓಕೆ, ಸಂಗೀತ ಅವ್ರ ಬಗ್ಗೆ ಹೇಳಬೇಕಂದ್ರೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಒಂದೆರಡು ನಿಮಿಷ. ಅವರು ವಿನ್ ಆಗಬೇಕಂತ ಆಸೆ ಪಡ್ತೀನಿ. ಯಾಕಂದರೆ ಇಲ್ಲಿವರೆಗೂ ಎಲ್ಲ ಲೇಡೀಸ್ ಅಲ್ಲಿ ನೋಡಿದರೆ ಫ್ರಮ್ ಫಸ್ಟ್ ಡೇಯಿಂದ ಹಿಡಿದು ಇಲ್ಲಿವರೆಗೂ ಚೆನ್ನಾಗೇ ಆಡ್ತಾ ಬಂದಿದ್ದಾರೆ. ಮನೆಯಲ್ಲೂ ಕೂಡ ಇನ್ವಾಲ್ವ್ಮೆಂಟ್ ಅವ್ರದ್ದು ಚೆನ್ನಾಗಿದೆ. ಮುಂಚೆಗಿನ ನೋಡಿದರೆ ಇತ್ತೀಚೆಗೆ ಎಲ್ಲರ ಜೊತೆಗೂ ಅಡ್ಜಸ್ಟ್ ಆಗಿ ಹೊಂದ್ಕೊಂಡು ಹೋಗ್ತಿದ್ದಾರೆ. ಯಾರನ್ನು ಅಷ್ಟು ಜಗಳಕ್ಕೆ ಹೋಗೋದಾಗಲಿ ಮಾಡೋದಾಗಲಿ ಮಾಡಿಲ್ಲ. ಅಂಡರ್ಸ್ಟ್ಯಾಂಡಿಂಗ್ ಜಾಸ್ತಿ ಇದೆ ಅಂತ ಅಂದ್ಕೊಳ್ತೀನಿ. ಆಮೇಲೆ ಲೇಡೀಸ್ ವಿನ್ ಆದರೆ ಏನೋ ಒಂದು ರೀತಿ ಡಿಫ್ರೆಂಟ್ ಆಗಿರುತ್ತೆ ಅನ್ನೋದಕ್ಕೋಸ್ಕರ ಸಂಗೀತನೇ ವಿನ್ ಆಗಬೇಕು ಅಂತ ನಮ್ಮ ಆಸೆ. ಓಕೆ, ನಿಮ್ಮ ಫೇವ್ರೆಟ್ ಆಟಗಾರ? ಸಂಗೀತನೇ. ಓಕೆ, ಥ್ಯಾಂಕ್ ಯು.